ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫೂಫಿ ವ್ಲಾಗ್ಸ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ನಿಮ್ಮ ಪ್ರೀತಿಯ ಯಶು. ಸೊ ನಾನು ಲಾಸ್ಟ್ ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಊರಿಗೆ ಹೋಗಿದ್ನಲ್ಲ, ಹಬ್ಬ ಸೆಲೆಬ್ರೇಟ್ ಮಾಡೋಕ್ಕಾಗಿರಲಿಲ್ಲ ಇಲ್ಲಿ ನಮ್ಮ ಮನೆಯಲ್ಲಿ ಬ್ಯಾಂಗ್ಳೂರಲ್ಲಿ. ಸೊ ಅದಕ್ಕೆ ಇವತ್ತು ಜಸ್ಟ್ ಫ್ರೈಡೇ ಇದ್ದಿದ್ದರಿಂದ ಹಾಗೆ ಸಿಂಪಲಾಗಿ ಒಂದು ಪೂಜೆ ಮಾಡಿದೆ. ಹೇಗೆ ಮಾಡಿದೆ ಅಂತ ಹೇಳಿ ನೋಡ್ಕೊಬನ್ನಿ. ಬೆಳಗ್ಗೆನೇ ಹೋಗಿ ನಾನು ಹೂವೆಲ್ಲ ತೊಗೊಂಡು ಬಂದೆ ಪೂಜೆಗೆ ಅಂತ ಹೇಳಿ. ಎವ್ರಿ ಫ್ರೈಡೇ ಪೂಜೆ ಮಾಡಬೇಕಂತ ಅಂದರೆ ನಾನು ಥರ್ಸ್ಡೇ ನೈಟೇ ದೇವ್ರದ್ದು ಐಟಮ್ಸ್ ಎಲ್ಲ ವಾಶ್ ಮಾಡಿ ಇಟ್ಬಿಟ್ಟಿರ್ತೀನಿ. ಬೆಳಗ್ಗೆ ಟೈಮ್ ಆಗಲ್ಲ, ಮತ್ತು ಪೂಜೆ ಮಾಡ್ಕೊಂಡು ಆಫೀಸ್ಗೆ ಹೋಗೋದಕ್ಕೂ ಟೈಮ್ ಆಗುತ್ತೆ ಅಂತ ಹೇಳಿ. ಸೈಕಲ್ ತೊಗೊಂಬಂದಿದ್ದರಿಂದ ಪೂಜೆ ಆಗಿರಲಿಲ್ಲ ಸೈಕಲ್ಗೆ. ಸೊ ಇವತ್ತು ಸೈಕಲ್ ಪೂಜೆನೂ ಕೂಡ ಮಾಡಿದೆ. ಪೂಜೆ ಮುಗಿಸಿದ್ಮೇಲೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಮೂವಿಗೆ ಹೋಗ್ತಾ ಇರೋದು ಇವತ್ತು ಈವ್ನಿಂಗು. ಮೂವಿ ರಿಲೀಸ್ ಆಗಿದೆಯಲ್ಲ, ಸಪ್ತಸಾಗರದ ಆಚೆ ಎಲ್ಲೋ ಮೂವಿ. ಸೊ ನೋಡೋಣ ಅಂತ ನಾನು ನನ್ನ ಸಿಸ್ಟರ್ ಇನ್ ಲಾ ಮಕ್ಕಳು ಹೋಗ್ತಾ ಇದ್ದೀವಿ ಮೂವಿ ನೋಡೋದಕ್ಕೆ. ನಾನು ಆ್ಯಕ್ಚುಲಿ ಇದು ಏರ್ ಬ್ಯಾಂಡ್ ತೊಗೊಂಡು ಬಂದಿದ್ದೆ ಮಕ್ಕಳಿಗೆ ಅಂತ ಹೇಳಿ 4 ತೊಗೊಂಬಂದಿದ್ದೆ. ನನಗೊಂದು, ಹಾಗೆ ವಿಂದ್ಯಾ ವೃಂದಂಗೊಂದು ಮತ್ತು ಈಶುಗೊಂದು. ವಿಂದ್ಯಾ ವೃಂದ ಅಂದರೆ ನನ್ನ ಸಿಸ್ಟರ್ ಇನ್ ಲಾಸ್ ಮಕ್ಕಳು. ತಗೋ ವಿಂದ್ಯಾ, ನಿಮಗೆ ಇದು ಯಾವ ಕಲರ್ ಬೇಕು? ಪಿಂಕಾ? ಸೊ ಅವಳದು ಪ್ಯಾಂಟ್ ಕಲರ್ ಪಿಂಕ್ ಇದೆ ಅಂತ ಅವಳು ಪಿಂಕ್ ಸೆಲೆಕ್ಟ್ ಮಾಡ್ಕೊತಾ ಇದ್ದಾಳೆ. ನಿಮಗೆ ಬ್ಲೂ, ನಿನ್ನ ಡ್ರೆಸ್ ಬ್ಲೂ ಇದೆಯಲ್ಲ ಅದಕ್ಕೆ. ಇಷ್ಟ ಆಯ್ತಾ? ಇವರಿಬ್ರು ನಂದು ಡೈಲಿ ವಿಡಿಯೋಸ್ ನೋಡ್ತಾರಂತೆ ಯೂಟ್ಯೂಬಲ್ಲಿ, ಅದಕ್ಕೆ ಹೇಳ್ತಾ ಇದ್ರು. ನೋಡ್ತೀರಾ? ಚೆನ್ನಾಗಿರುತ್ತಾ? ಯಾವ ವಿಡಿಯೋ ಇಷ್ಟ ಆಯ್ತು ತುಂಬ? ರೋಸೆಟ್ಟಾ ಬೈಬಲ್ಸ್ ಪಾರ್ಟ್ 1 ಇಷ್ಟ ಆಯ್ತು, ಪಾರ್ಟ್ 2ನ? ಪಾರ್ಟ್ 2 ಮತ್ತೆ 1 ಎರಡು ಇಷ್ಟ ಆಯ್ತಾ?
ಮನು ಸ್ಲೋ ಮಾಡು. ಈ ಮೂವಿ ಒಂದು ಲವ್ ಸ್ಟೋರಿ ವಿತ್ ಲಾಟ್ ಆಫ್ ಎಮೋಷನ್ಸು. ಮೂವಿ ಚೆನ್ನಾಗಿದೆ. ನನಗನ್ಸಿದ್ದು ಫಸ್ಟ್ ಹಾಫ್ ತುಂಬ ಚೆನ್ನಾಗಿ ಅನ್ನಿಸ್ತು, ಸೆಕೆಂಡ್ ಹಾಫು ಸ್ವಲ್ಪ ಡ್ರ್ಯಾಗ್ ಅಂತ ಅನ್ನಿಸ್ತು. ಹಾಗೆ ಈ ಮೂವಿನಲ್ಲಿ ರುಕ್ಮಿಣಿಯವರು ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಮಾಡಿರೋದು ಚೆನ್ನಾಗಿ ಮಾಡಿದ್ದಾರೆ ಅಂತ ನನಗನ್ನಿಸ್ತು. ಆಮೇಲೆ ರಕ್ಷಿತ್ ಶೆಟ್ಟಿಯವರು ನಿಮಗೆ ಗೊತ್ತಿರೋ ಹಾಗೆ ಅವ್ರು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ತಾರೆ. ಈ ಮೂವಿನಲ್ಲೂ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಈ ಮೂವಿನಲ್ಲಿ ಎಮೋಷ್ನಲ್ ಫೀಲಿಂಗ್ಸ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತು ಪಾರ್ಟ್ ಎನ ಒಳ್ಳೆ ಪಾಯಿಂಟಲ್ಲಿ ನಿಲ್ಲಿಸಿದ್ದಾರೆ, ಪಾರ್ಟ್ ಬಿ ನೋಡೋದಕ್ಕೆ ಒಳ್ಳೆ ಕುತೂಹಲ ಕ್ರಿಯೇಟ್ ಮಾಡಿಕೊಟ್ಟಿದ್ದಾರೆ. ಆ್ಯಸ್ ಎ ವ್ಯೂವರ್ ಆಗಿ ನಾನು ಈ ಮೂವಿಗೆ ಔಟ್ ಆಫ್ 10 8 ರೇಟಿಂಗ್ಸ್ನ ಕೊಡ್ತೀನಿ. ಮೂವಿ ಮುಗಿಸ್ಕೊಂಡು ಡಿನ್ನರ್ಗೆ ಅಂತ ಹೇಳಿ ಬೀಜಿಂಗ್ ಬೆಡ್ಸಿಗೆ ಹೋದ್ವಿ. ನಾವು ತೊಗೊಂಡಿದ್ದು ಒಂದು ವೆಜ್ ನೂಡಲ್ಸು ಹಾಗೆ 2 ಸೂಪಿನ ರೈಸ್ ತೊಗೊಂಡಿದ್ವಿ. ಚೆನ್ನಾಗಿತ್ತು. ಚೆನ್ನಾಗಿತ್ತಾ? ಹೇಗಿತ್ತು ಕಿಡ್ಸ್? ಚೆನ್ನಾಗಿತ್ತಾ? ಮತ್ತು ಊಟನೂ ಚೆನ್ನಾಗಿತ್ತು. ಸರಿ, ಮತ್ತೆ ಇವಾಗ ಹೋಗಿ ಏನು ಮಾಡೋದು? ಮನೆಗೆ ಹೋಗಿ ನಿದ್ದೆ ಮಾಡೋದು. ಸರಿ, ಓಕೆ, ನಾನು ಹೋಗ್ತೀನಿ, ನೀವು ಹೋಗಿ ಮಲ್ಕೊಳ್ಳಿ. ಓಕೆನಾ? ಬಾಯ್ ಬಾಯ್. ವೆಲ್ಕಮ್ ಟು ಮೈ ಕಿಚನ್. ಇವತ್ತು ನಾನು ಮನೆಯಲ್ಲೇ ಚಿಕನ್ ಮಾಡ್ತಾ ಇದ್ದೀನಿ. ಸೊ ತುಂಬ ದಿನ ಆಗಿತ್ತು ಮನೆಯಲ್ಲಿ ಚಿಕನ್ ಮಾಡಿ, ಒಂದು 2 months ಆಗಿತ್ತು. ಮನೆಯಲ್ಲಿ ಮಾಡ್ಕೊತಿದ್ರೆ ಏನೋ ಒಂಥರ ಸ್ಯಾಟಿಸ್ಫೈ ಆಗೋದು. ಅದಕ್ಕೆ ಇವತ್ತು ವೀಕೆಂಡ್ ಇತ್ತು, ಫ್ರೀ ಇದ್ದೆ, ಮನೆಯಲ್ಲೇ ಚಿಕನ್ ಮಾಡೋಣ ಅಂತ ಚಿಕನ್ ಫ್ರೈ ಮತ್ತು ಹಾಗೆ ರೈಸು ಇವತ್ತು. ಸೊ ಇದು ನನ್ನದೇ ಓನ್ ರೆಸಿಪಿ. ನಾನೇನು ಎಲ್ಲೂ ಯಾವ ಯೂಟ್ಯೂಬಲ್ಲಿ ಇಲ್ಲ, ಮನೆಯವ್ರ ಹತ್ರ ಹೇಳಿಸ್ಕೊಂಡಿಲ್ಲ. ನನ್ನದೇ ಓನ್ ರೆಸಿಪಿ. ನಾನು ಯೂಶಲಿ ಮಾಡ್ತಾ ಇರ್ತೀನಿ ರೆಸಿಪಿ, ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿನ ನಾನು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ ಒಂದಿನ. ಇವತ್ತು ಟೈಮ್ ಇರಲಿಲ್ಲ, ಅದಕ್ಕೆ ನಂಗೆ ರೆಸಿಪಿನ ಶೇರ್ ಮಾಡೋಕ್ಕಾಗಿಲ್ಲ. ಆ್ಯಕ್ಚುಲಿ ಈ ಚಿಕನ್ ಅಂದರೆ ನಮ್ಮ ಹಸ್ಬೆಂಡ್ಗೆ ತುಂಬ ಇಷ್ಟ. ಸೊ ನಾನು ನಿಮ್ಮ ಹತ್ರ ಕೂಡ ಶೇರ್ ಮಾಡ್ತೀನಿ ಈ ರೆಸಿಪಿನ. ಎಲ್ಲ ಮಾಡಿ ಆಯಿತು, ಇವಾಗ ಊಟ ಮಾಡೋದೇನೆ. ಸೊ ಊಟಕ್ಕೆ ನಾನು 2 ಮೊಟ್ಟೆ, ಚಿಕನ್ ಫ್ರೈ, ವೈಟ್ ರೈಸು ಬಿಸಿ ಬಿಸಿ ತಿಂತಾಯಿದ್ರೆ ಅದು ಮಜನೇ ಬೇರೆ. ಬೆಳಗ್ಗೆಯಿಂದ ಮನೆಯಲ್ಲೇ ಇದ್ದು ಬೋರ್ ಆಗಿತ್ತಲ್ಲ, ಅದಕ್ಕೆ ಇವಾಗ ಕಾಫಿಗೆ ಅಂತ ಈಚೆ ಹೋಗ್ತಾ ಇದ್ದೀವಿ. ನಾನು ತಕ್ಕೊಂಡಿದ್ದಾಯ್ತು ನಿಮ್ಮ ವಿಡಿಯೋ. ವಿವಿಗೆ ವೀಡಿಯೋಗೆ ಬರೋದಕ್ಕೆ ಇಷ್ಟ ಇರಲಿಲ್ಲ. ಸೊ ವಿಡಿಯೋ ತೆಗೆದ್ಮೇಲೆ ಅವ್ರಿಗೆ ಆ ಥರ ಫನ್ ಮಾಡ್ತಾಯಿದ್ದೆ, ವಿಡಿಯೋ ತೊಗೊಂಡೆ ಅಂತ ಹೇಳಿ. ಇಲ್ಲಿಗೆ ನಾನು ಇವತ್ತಿನ ವ್ಲಾಗ್ನ ಮುಗಿಸ್ತೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.